ಹಣ ಒಂದು ಸ್ವಲ್ಪ ಹಿಂಗಿದೆ ಒಳ್ಳೆ ಮೋನ ಮಾಡಿಗೆ ಅಂತ ಬನ್ನಿ ತೋರಿಸ್ರಿ ಎಲ್ಲರಿಗೂ. ಶ್ರೀಕಾಂತನ ಬ್ಯಾನರ್ ಕಾಣಲಾಗ ನಮ್ಮ ಸರ್ ಒಂದು ಸೆಕೆಂಡ್ ಹಲೋ ನ್ಯಾಯ ಬೇಕು, ನ್ಯಾಯ ಬೇಕು. ಬಂಧಿಸಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ನ್ಯಾಯಕ್ಕಾಗಿ ಹೋರಾಟ, ಎಲ್ಲೋವರೆಗೆ ಹೋರಾಟ, ರಕ್ಷಣೆ ಕಾನೂನು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಬಂಧಿಸಬೇಕು, ಬಂಧಿಸಬೇಕು, ಕೊಡ್ಲೇಬೇಕು, ಕೊಡ್ಲೇಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು, ಒಪ್ಪಿಸಬೇಕು, ಒಪ್ಪಿಸಬೇಕು. ಬಂಧಿಸಬೇಕು, ಬಂಧಿಸಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು. We want justice. 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 hello ಓಕೆ ಡಿಸೈಡ್ ಅವು ಸತ್ಕೊಂಡು ಬಂದೀನಿ ನಾನು. क्या हो गया साहब? आज बस बस भाई बंद हाँ बंद ಬಂಡಿ ಸರ್ ಈ ಕಡೆ ಬರ್ರಿ ಆಯ್ತು ನಮ್ದು
ಇಲ್ಲಿ ಈ ಕಡೆ ಬರ್ರಿ ನಿಮ್ದಿಲ್ಲ ಓಕೆನಾ ರೆಡಿ ಇನ್ನು ಲೋಗವ್ರಿ ಕಾರ್ಡ್ಗೆ ಒಂದು ಕೊಡಿ ಸರ್ ಒಂದು ಹಾಕಿ ಇಂದು 7/8/2024ರಂದು ಕಳೆದ ಇದೇ ತಿಂಗಳ 2/8/2024ರಂದು ಯಾದಗಿರಿ ಜಿಲ್ಲೆಯ ಯಾದಗಿರಿ ನಗರದ ಪೊಲೀಸ್ ಠಾಣೆಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ PSI ಕರ್ತವ್ಯ ನಿರ್ವಹಿಸತಕ್ಕಂಥ ಪರಶುರಾಮ್ ಚಲವಾದಿ ಸರ್ ಅವರು ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರ ಒಂದು ಮಾನಸಿಕ ಕಿರುಕುಳ ಒತ್ತಡದಿಂದ ಮನನೊಂದು ಅನುಮಾನಾಸ್ಪದವಾಗಿ ಅವರು ಸಾವಿಗೀಡಾಗಿದ್ದು ಈ ಸಾವನ್ನು ಎಲ್ಲ ನಾವು SST ಜಿಲ್ಲೆಯ ನೌಕರ ಬಾಂಧವರು ಇದಕ್ಕೆ ಬೆಂಬಲವಾಗಿ ಎಲ್ಲ ದಲಿತ ಪರ ಶೋಷಿತ ಪರ ನಾಯಕರುಗಳು ಬೆಂಬಲಿಸಿದ್ದು ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸತಕ್ಕಂಥ ಈ ಒಂದು ಮೌನ ಪ್ರತಿಭಟನೆ ಮೂಲಕ ನಾವು ನೆರವೇರಿಸಿದ್ವಿ. ಮುಂದೆ ಈ ಒಂದು ನ್ಯಾಯ ಕೇಳಿ ಮೃತರ PSI ಚಲವಾದಿ ಅವರ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರದಿಂದ 5 ಕೋಟಿ ಪರಿಹಾರ ಕೊಡಬೇಕು ಮತ್ತು ಅವರಿಗೆ ಇಡೀ ಏನು ಗುಲ್ಬರ್ಗದಲ್ಲಿ ಒಬ್ಬರು PSI ಕೊಲೆ ಇದ್ರು ಮಲ್ಲಿಕಾರ್ಜುನ ಅವ್ರಿಗೆ ಯಾವ ರೀತಿ ಪರಿಹಾರ ಸರ್ಕಾರ ನಿಗದಿ ಮಾಡಿದೆ ಆ ರೀತಿ ಇವರು ಕೂಡ ಪರಶುರಾಮ್ ಚಲವಾದಿ ಅವರ PSI ಚಲವಾದಿ ಸಾವಿಗೆ ಸರ್ಕಾರ ಅದೇ ಒಂದು ಮಾನದಂಡ ವಹಿಸಿ ಆ ಕುಟುಂಬಕ್ಕೆ ನೆರವು ನೀಡಬೇಕು ಮತ್ತು ಈ ಒಂದು ಈಗ ಆಲ್ರೆಡಿ ಕೇಸನ್ನ ದಾಖಲಾಗಿರ್ತದ ಆ ಕೇಸ್ ದಾಖಲಾದ ಹೇಳಿಕೆಯಂತೆ ಯಾರು ಅವರ ಪತ್ನಿ PS ಅವರ ಪತ್ನಿ ಶ್ವೇತಾ ಅವರ ಹೇಳಿಕೆಯಂತೆ ದಾಖಲಿಸಿದಂತೆ ಪ್ರಕರಣವನ್ನ ದಾಖಲಿಸಿದಂತೆ ಅವರೆಲ್ಲರನ್ನ ತನಿಖೆಗೊಳಪಡಿಸಿ ಸ್ಥಳೀಯ ಶಾಸಕರು ಮತ್ತು ಅವರ ಪುತ್ರರಾಗಿರ್ತಕ್ಕಂಥ ಸನ್ನಿಗೌಡ ಅವರು ಪಂಪನಗೌಡ ಅವರು ಮತ್ತು ಸ್ಥಳೀಯ ಶಾಸಕರಾಗಿದ್ದ ಚನ್ನಡ ಪಾಟೀಲ್ ಕುನ್ನೂರ್ ಅವರು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂತ ಈ ಒಂದು ಹೋರಾಟದ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ತಮ್ಮಲ್ಲಿ ಈ ಒಂದು ವಿನಂತಿಯನ್ನ ಮಾಡಿಕೊಂಡು ತಾವೆಲ್ಲರೂ ಕೂಡ ಮಾಧ್ಯಮದವರು ಕೂಡ ಇದು CBI ಹೊಡಿಸಬೇಕು. ಮುಖ್ಯವಾಗಿ CID ತನಿಖೆ ನಡೆದಿದೆ. CID ಮೇಲೆ ನಮಗೆ ಭರವಸೆ ಇಲ್ಲ ಅಂತ ಹೇಳೋದಲ್ಲ, ಸರ್ಕಾರ CID ಕೂಡ ಪಾರದರ್ಶಕವಾಗಿ ಮಾಡಲಿ. ಇನ್ನು ಹೆಚ್ಚಿನ ತನಿಖೆಗಾಗಿ ಒಂದು ಕೇಂದ್ರ ಸರ್ಕಾರದ ಭಾರತ ಸರ್ಕಾರದ ಒಂದು ಸಂಸ್ಥೆ ಆಗಿರ್ತಕ್ಕಂಥ CBIಗೆ ಈ ಪ್ರಕರಣವನ್ನು ಒಪ್ಪಿಸಬೇಕು. ಈ ರೀತಿಯಾಗಿ ರಾಜ್ಯದಲ್ಲಿ ಯಾವುದೇ ಜಾತಿಯ ಸಮುದಾಯದವರು ಇಲಾಖೆಯ ಅಧಿಕಾರಿಗಳು ಒಪ್ಪಬಾರಬಾರ್ದು. ನಮ್ಮ ಜನಪ್ರತಿನಿಧಿಗಳು ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಅವರಿಗೂ ಕೂಡ ನಿಮಗೇನು ಒಬ್ಬ ಸಾಮಾನ್ಯ ಪ್ರಜೆಗೆ ಏನು ದೇಶದ ಪ್ರಜೆಗೆ ಗೌರವ ಇದೆ, ಅದೇ ರೀತಿಯಾಗಿ ಶಾಸಕ ಮಂತ್ರಿ ಮತ್ತು ಸಂಸತ್ ಸದಸ್ಯರಿಗೆ ಶಾಸಕರ ಮಂತ್ರಿಗಿರುವಂತಹ ಸ್ಥಾನಮಾನ ವಿಶೇಷಗಳು ಕೂಡ ಒಬ್ಬ ಸಾಮಾನ್ಯ ನೌಕರರ ಈ ದರ್ಜೆ ನೌಕರರು ಹಿಡ್ಕೊಂಡು ಸಾಮಾನ್ಯ ಉನ್ನತ ಅಧಿಕಾರಿಯವರಿಗೂ ಇರತಕ್ಕಂಥ ಅವರಿಗೂ ಕೂಡ ಒಂದು ಸ್ಥಾನಮಾನ ಗೌರವ ಇದೆ. ಹಾಗಾಗಿ ಈ ನೊಂದಿರ್ತಕ್ಕಂಥ PSI ಪರಶುರಾಮ್ ಚಲವಾದಿ ಅವರ ಒಂದು ಸಾವು ಬಹಳ ಖಂಡನೀಯಾದ. ಇಂಥ ಸಾವು ರಾಜ್ಯದಲ್ಲಿ ಆಗಬಾರ್ದು ಮತ್ತು ಜಿಲ್ಲೆಯಲ್ಲಿ ಕೂಡ ಇಂಥ ಒಂದು ಘಟನೆಗಳನ್ನು ಮರುಕಳಿಸಬಾರದು. ಜಿಲ್ಲಾಡಳಿತ ಕೂಡ ಇದ್ರ ಬಗ್ಗೆ ಯಾರು SP ಅವರಾಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಜಿಲ್ಲಾಡಳಿತ ಇದನ್ನ ವಿಶೇಷವಾಗಿ ಗಮನಹರಿಸಿ ನಮಗೆ SST ನೌಕರರಿಗೆ ಮತ್ತು ಇತರ ವರ್ಗದ ಇಲಾಖಾ ನೌಕರರಿಗೆ ಆಗ್ತಕ್ಕಂಥ ನೋವು ದೌರ್ಜನ್ಯನ ತಡೆಗಟ್ಟಲಿಕ್ಕೆ ಒಂದು ಸಭೆಯನ್ನ ನಡೆಸಿ ಇದಕ್ಕೆ ಪರಿಹಾರ ಕೊಡ್ಕೊಳ್ಬೇಕಂತ ಹೇಳ್ತಾ ನಾನು SST ನೌಕರರ ಸಂಘದ ಜಿಲ್ಲಾಧ್ಯಕ್ಷರೇ ಆಗಿದ್ದು ಶ್ರೀಶೈಲ್ ಹೊಸಮನಿ ಅಂತ ನಮ್ಮ ಹೆಸರು. ನಡಿ